ಮಾಡ್ತದೆ. ಆದರೆ ಯಾವ ಶ್ರವಣದಿಂದ ಬಂಧನ ಆಯ್ತೈತಿ ಆ ಶ್ರವಣ ಮಾಡ್ಬೇಕಲ್ಲ. ಹೌದಲ್ರಿ. ಕಿವಿನ ಮುಂಜಾನಿಂದ ಸಂಜೆ ಮಟ್ಟ ಸಾಕಷ್ಟು ಕೇಳ್ತೇವ್ರಿ, ಅದರಿಂದ ಬಂಧನ ಅಳಿಯೋದಿಲ್ಲಲ್ಲ. ಬಂಧನ ಅಳಿಬೇಕಂದ್ರೆ ಸತ್ಯ ವಸ್ತುವಿನ ಕುರಿತಾದಂಥ ತ್ರಿಕಾಲ ಭಾವಿತ ವಸ್ತುವಿನ ಕುರಿತಾದಂಥ ವಿಚಾರಗಳನ್ನು ಕೇಳೋದ್ರಿಂದ, ಅದನ್ನು ಮನನ ಮಾಡೋದ್ರಿಂದ, ಅದನ್ನು ನಿಧಿಧ್ಯಾಸನ ಮಾಡೋದ್ರಿಂದ ಬಂಧನ ನನಗಾಗಿಲ್ಲ. ಬಂಧನ ಕರ್ಮಕ್ಕೆ ಯಾವ್ದು ಸಿಲ್ಕೈತಿ ಅದಕ್ಕೆ ಬಂಧನ ಐತಿ. ಕರ್ಮರಹಿತನಾದಂಥ ಸದ್ರೂಪವಾದಂಥ ಚಿದ್ರೂಪವಾದಂಥ ಆನಂದ ಸ್ವರೂಪ ಪರಿಪೂರ್ಣ ವಸ್ತುವಿಗೆ ಬಂಧನ ಆಗಿಲ್ಲ. ಹೌದು, ಕರ್ಮಕ್ಕೆ ಯಾವುದು ಸಿಲ್ಕೈತಿ ಅದಕ್ಕೆ ಬಂಧನ. ಕರ್ಮಕ್ಕೆ ನಾನು ಸಿಕ್ಕಿಲ್ಲ. ದೇಹ ಸಿಲ್ಕೈತಿ, ದೇಹಕ್ಕೆ ಬಂಧನ ಐತಿ, ನನಗೆ ಬಂಧನ ಇಲ್ಲ. ಅರು ಇರುವ ಆನಂದಕ್ಕೆ ಬಂಧನ ಆಗಿಲ್ಲ. ಅರು ಇರುವ ಆನಂದದ ಆಧಾರದ ಮೇಲೆ ತೋರಿದಂಥ ತೋರಿಕೆಗೆ ಬಂಧನ ಐತಿ. ಹೌದಲ್ಲ, ಬಯಲಿಗೆ ಬಂಧನ ಇಲ್ಲ. ಬಯಲಿನ ಆಧಾರದ ಮೇಲೆ ತೋರಿದಂಥ 4 ಭೂತಗಳು ಬಂಧನಕ್ಕೆ ಒಳಗಾಗ್ಯಾವ. ಯಾಕೆ? ಬಯಲು ಅವಕ್ಕೆ ಆಶ್ರಯ ಕೊಟ್ಟೈತಿ. ಹಂಗೆ ಬಯಲಿಗೂ ಕೂಡ ನಾನು ಆಶ್ರಯದಾತ ಅದೇನೆ, ನಾ ಸಾಕ್ಷಿ ಅದೇನೆ, ನನಗೆ ಬಂಧನ ಇಲ್ಲ. ಯಾವುದು ಕರ್ಮಜನ್ಯವಾಗೈತಿ ಅದಕ್ಕೆ ಬಂಧನ. ಕರ್ಮಕ್ಕೆ ಸಾಕ್ಷಿ ಆಗಿದ್ದಕ್ಕೆ ಬಂಧನ ಇಲ್ಲ. ಇದರ ಕುರಿತಾದಂಥ ನಿತ್ಯ ಶ್ರವಣ ಎಲ್ಲೇ ಇರಲಿ ಹೆಂಗೆ ಇರಲಿ, ಈ ಶ್ರವಣವನ್ನು ಬಿಟ್ಟು ಬಿಡದ ಕೇಳ್ಕೊತ ಹೋದ್ರೆ ಅದನ್ನು ಮನನ ಮಾಡ್ಕೊತ ಅದ ವಿಚಾರವನ್ನು ಪುನಃ ಮನಕ್ಕೆ ಹಾಕುವಂತ. ನೀ ಯಾವ್ದಾರ ಉದ್ಯೋಗ ಮಾಡಲಿ, ಶರೀರ ಇದ ಉದ್ಯೋಗ ಮಾಡಿ ಇದಕ್ಕಾಗಿ ನಿಂದಿರ್ಬೇಕಂತಿಲ್ಲ. ಅದು ಕರ್ಮಜನ್ಯವಾಗಿ ಅದಾಗ ಏನು ಮಾಡ್ಬೇಕಾಯ್ತು ಮಾಡ್ತಿರ್ತೈತೆ. ಅದು ಮನಸ್ಸು ಏನು ಮಾಡ್ಬೇಕಾಯ್ತು ಅಂದ್ರೆ ಸದಾ ಸದ್ವಸ್ತುವಿನ ಕುರಿತಾದಂಥ ಚಿಂತನೆ ಒಳಗೆ ಮುಳುಗಬೇಕಾಯ್ತು. ಅಂದಾಗ ಅದು ಗಟ್ಟಿಕೈತ್ರಿ. ಯಾವುದರ ವಿಚಾರ ಒಳಗೆ ಚಿಂತನೆ ನಡೀತೈತೋ ಅದು ಗಟ್ಟಿಕೈತಿ. ನಮ್ದು ಈಗ ಏನಾಗೈತಿ ಅಂತಂದ್ರೆ ಶರೀರದ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಶರೀರ ನಾನು ಅನ್ನೋದು ಗಟ್ಟಿಯಾಗೈತಿ. ಹೌದಲ್ಲ, ಮುಂಜಾನಿದ್ದ ಸಾಯಂಕಾಲ ತನೂ ಯಾರು ಬಂದು ಕೇಳಿದ್ರು ಶರೀರ ಬಗ್ಗೆನ ಕೇಳ್ತಾರೆ. ಹೌದಲ್ಲ, ಅದ ಗಟ್ಟಿಯಾಗೈತಿ. ಅದನ್ನು ತೀವ್ರವಾಗಿ ಈ ವಿಚಾರ ಒಳಗೆ ನಡೀತಾ ಬಂದಾಗ ಶರೀರ ಭಾವವನ್ನು ಕಳ್ಕೊಳಕ್ಕೆ ಬರ್ತೈತಿ. ಅದು ನಿಧಿಧ್ಯಾಸನದಿಂದ ಗಟ್ಟಿ ಆದಾಗ ನಾನು ಇದಕ್ಕೆ ಸಾಕ್ಷಿಯಾಗಿದೆ ಅನ್ನೋದು ಅವಾಗ ಖಾತ್ರಿ ಆಗುತ್ತೆ. ಅವಾಗ ಬಂಧನ ಅಂತ ಅನ್ನೋದಿಲ್ಲ. ಇದನ್ನು ಮೈತ್ರೆಗೆ ಯಾಜ್ಞವಲ್ಕ್ಯರು ಹೇಳಿದ್ರು. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧನ ತನಗೆಂದು ಪರಿಹರಿಯದು ಅಂತ. ಈ ವಿಚಾರ ಮಾಡ್ಬೇಕಲ್ರಿ ಸತತ. ಈ ವಿಚಾರ ನಾವು ಎಲ್ಲಿ ಮಾಡ್ತೇವೆ? ಮುಂಜಾನಿದ್ದ ಸಾಯಂಕಾಲ ತನಕ ಒಂದು ವೇಳೆನಾರ ಇಲ್ಲ. ಮತ್ತು ಒಂದು ವೇಳೆ ಮಾಡಿದರೂ ಕೂಡ ಆ ವೇಳೆ ಮಾಡ್ತೇವೆ ಅಂದರೂ ಕೂಡ ಅದನ್ನು ಮನನ ಮಾಡೋದು ಅಲ್ಲಿದ್ದ ಎದ್ದ ತಕ್ಷಣ ಮುಗೀತಿ ವಿಷಯ. ಕೆಲವರು ಸತ್ಸಂಗ ಅಂತ ತಿಳ್ಕೊಂಡು ಮಾಡ್ತೇವೆ. ಸತ್ಸಂಗದಿಂದ ಈ ಹೊರಗೆ ಬಂದ ಕೂಡಲೇ ಏನು ಮಾಡ್ತೇವೆ ಅಂತಂದ್ರೆ ಮತ್ತು ಆ ವಿಷಯದ ಬಗ್ಗೆನ ಸ್ಮರಣೆ, ಅದನ್ನು ನೆನಪು ಮಾಡ್ಕೊತೇವೆ. ಅದನ್ನು ಗಟ್ಟಿಗೊಳಿಸೋಣಕ್ಕೆ ಮತ್ತು ನಿಧಿಧ್ಯಾಸನ ಪೂರ್ವಕವಾಗಿ ಬಿಟ್ಟು ಬಿಡದ ಅದ ವಿಚಾರದೊಳಗೆ ತೊಡಗ್ತೇವನು ಇಲ್ಲ. ಹಂಗಾಗಿ ಅದು ಗಟ್ಟಿ ಆಗೋಲ್ದು ನಮಗೆ. ಮಹಾತ್ಮರು ಎಷ್ಟು ಹೇಳಿದರೂ ಕೂಡ ನಮಗೆ ಯಾಕೆ ಇದು ಗಟ್ಟಿ ಆಗೈತಿ ಅಂದ್ರೆ ಇದನ್ನು ಬಿಟ್ಟು ಆ ವಿಚಾರ ಮಾಡೋವಲ್ಲಿ ನಾವು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು, ಅವರ ನುಡಿಗಳನ್ನು ನಾವು ಆ ಶ್ರದ್ಧೆಯಿಂದ ಆಲಿಸ್ಬೇಕಾಗೈತೆ. ಮೊದಲೇ ಲಕ್ಷ ಒಟ್ಟು ಕೇಳಬೇಕಾಗೈತೆ. ಅದನ್ನು ಹೇಳಿದ್ದವರು, ನೆರೆ ಕೇಳು ಅಂತ. ಚೆನ್ನಾಗಿ ಕೇಳು, ಕೇಳಿದ್ದದನ್ನು ಅರಿ ತಿಳ್ಕೊ, ಅದನ್ನು ಗಟ್ಟಿಗೊಳಿಸ್ಕೊ ನಿನ್ನೊಳಗೆ. ಮತ್ತು ಬೇರೆ ಮತ್ತೆ ಬೆರೆಸ್ಕೋಬೇಡ. ಅವಾಗ ವಿಷಯ ವಸ್ತುಗಳ ಮೇಲಿನ ಮೋಹವನ್ನು ಬಿಡ್ಲಿಕ್ಕೆ ಬರ್ತದೆ. ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರೆಗೊಂಡು ನೀನೇ ಸುತ್ತಿ ಅಂತ. ಅವಾಗ ವಿಷಯದ ಮೋಹವನ್ನು ಬಿಡಕ್ಕೆ ಬರ್ತದೆ. ನಾವು ಎಲ್ಲರೂ ವಿಷಯ ಸುಖ ಕೊಡ್ತಾವ ಅಂತ ಎಲ್ಲರ ಬಾಯಲಿದ್ದ ಮುಂಜಾನಿದ್ದ ಸಂಜೆ ತನ ಅದನ್ನೇ ಕೇಳ್ತೇವೆ. ಹೌದಲ್ಲ, ಹಿಂಗಾಗಿ ಅದು ಗಟ್ಟಕ್ಕೆ ಬಂದ್ಬಿಟ್ಟೈತಿ ನಮಗೆ.
ಅದನ್ನು ಬಿಟ್ಟು ಇರೋಕ್ಕಾಗವಲ್ಲು, ವಿಷಯ ವಸ್ತುಗಳನ್ನು ಬಿಟ್ಟು ಇರೋಕ್ಕಾಗವಲ್ಲ, ಅದರನ್ನು ದೋಷನೂ ಕಾಣವಲ್ಲು ನಮಗೆ. ಹೌದಲ್ಲ? ಹಂಗಾಗಿ ಸಮಾಧಾನ ಇಲ್ಲ. ಸಮಾಧಾನ ಯಾಕೆ ಕಳ್ಕೊಂಡೇವಪ್ಪ ಇವತ್ತು ಅಂದ್ರೆ, ಸದ್ವಸ್ತುವಿನ ಆಧಾರ ವಸ್ತುವಿನ ಕುರಿತು ವಿವೇಕ ಇಲ್ಲ, ಅದನ್ನು ಚಿಂತನೆ ಇಲ್ಲ, ಅದರ ಗಟ್ಟಿಗೊಳಿಸ್ಕೊಂಡಿಲ್ಲ. ಹೀಗಾಗಿ ನಮಗದು ದುಃಖ ಕೊಡಾಕತ್ತೈತಿ. ಹೌದಲ್ಲ? ಅದರ ಕುರಿತು ಕೇಳಿ ಅದನ್ನು ಗಟ್ಟಿಗೊಳಿಸ್ಕೊಂಡಿದ್ವಿ ಅಂದ್ರೆ ಅದೇನು ಇದೆ ತೋರಿಕೆ ಏನು ಬಾಧೆ ಕೊಡ್ತಿದ್ದಿಲ್ಲ. ಹೌದಲ್ಲ? ಬಟ್ಟಿಗೆ ಆಧಾರವಾಗಿರುವಂಥದ್ದು ನೂಲು ಐತಿ, ಅರಳಿನ ಐತಿ ಅಂತ ತಿಳ್ಕೊಂಡು ನಾವು ಬಟ್ಟೆ ಎಂಥದಾರ ಇರಲಿ ಬಿಡು, ಅದು ಕಲರ್ ಎಂಥದಾರ ಇರಲಿ, ಅದಕ್ಕೆ ಆಧಾರವಾಗಿರುವಂಥದ್ದು ಅರಳಿನ ಐತಲ್ಲ. ಯಾವ ಬಟ್ಟೆ ಆದ್ರೇನು ಅದಕ್ಕೆ ಯಾವ ಕಲರ್ ಕೂಡ್ಸಿದ್ರೆ ಏನಾಗಬೇಕಾಯ್ತು? ಅರಳಿ ಒಂದೇ ಐತಲ್ಲ ಅದು ಅಂತ ತಿಳ್ಕೊಂಡು ನಾವು ಇದನ್ನು ಮಾಡೋದಿಲ್ಲ ಅವ. ಹೌದಲ್ಲ? ಹಂಗೆ ಆಧಾರ ವಸ್ತುವಿನ ಕುರಿತಾದಂಥ ಶ್ರವಣ ನಿತ್ಯದಲ್ಲಿಯೂ ನಡೆದ್ರೆ ಮಾತ್ರ ಈ ಬಹುಬಂಧನದಿಂದ ಪಾರಾಗ್ಲಿಕ್ಕೆ ಬರ್ತೈತಿ. ಅದು ಮನುಷ್ಯ ಜನ್ಮದಾಗ ಮಾತ್ರ ಸಾಧ್ಯ ಐತಿ ಅಂತ ಹೇಳಿದ್ದವರು. ಈ ಶ್ರವಣವನ್ನು ಕೇಳಲಿಕ್ಕೆ ಮನುಷ್ಯ ಜನ್ಮನ ಬೇಕ್ರಿ, ಬೇರೆ ಯಾವ ಜನ್ಮದಾಗೂ ಶ್ರವಣವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಅವು ಕರ್ಮವನ್ನು ತೀರ್ಸಕ್ಕೆ ಬಂದದ್ದು. ಹಿಂದೆ ಮನುಷ್ಯ ಜನ್ಮದಾಗ ಮಾಡಿದಂಥ ಕರ್ಮದ ಫಲವನ್ನು ಉಂಡು ತೀರ್ಸಕ್ಕೆ ಬಂದದ್ದು. ಆದ್ರೆ ಮನುಷ್ಯ ಜನ್ಮ ಹಂಗಲ್ಲ, ಇದು ಉಂಡು ತೀರಿಸುವಂತನ ಮತ್ತು ಕರ್ಮ ಮಾಡ್ತೈತಿ. ಆ ಕರ್ಮ ಯಾವಾಗ ದುಃಖ ಕೊಡ್ತೈತೆ ಅಂತ ತಿಳಿದ ನೋಡ್ರಿ, ಆವ ಕರ್ಮ ಮಾಡಕ್ಕೆ ಹೋಗೋದಿಲ್ಲ ಪುನಃ. ಅದರಿಂದ ನಿವೃತ್ತಿಯನ್ನು ಪಡೆದು ಪ್ರವೃತ್ತಿ ಮಾರ್ಗವನ್ನು ಹಿಡಿದು ಅತ್ಯಂತ ದುಃಖ ನಿವೃತ್ತಿಯನ್ನು ಮಾಡ್ಕೊಂತ ನಾವು ಬಂಧನದಿಂದ ಪಾರಕ್ಕನ. ಇಲ್ಲಿ ಕರ್ಮಭೂಮಿನೂ ಹೌದಿದೆ, ಭೋಗ ಭೂಮಿನೂ ಹೌದು, ಮುಕ್ತ ಭೂಮಿನೂ ಅಂತ ಮನುಷ್ಯ ಜನ್ಮ ಮೂರೂ ಅದಾವಿಲ್ಲಿ. ಮಾಡಿಕೊಂಡ್ರೆ ಮುಕ್ತನ ಆಗಕ್ಕೆ ಬರ್ತೈತಿ. ಭೋಗ ಮಾಡ್ತಾ ಮಾಡ್ತಾ ಕರ್ಮ ಮಾಡಿದೆ ಅಂದ್ರೆ ನೀನು ಮತ್ತೆ ಪುನರ್ಜನ್ಮ ಮತ್ತೆ ಬರ್ತೈತಿ. ಅದಕ್ಕೆ ಅರಿದು ವಿಷಯಾದಿಗಳಲ್ಲಿ ದೋಷ ದರ್ಶನವನ್ನು ಮಾಡಿಕೊಂಡು ಕರ್ಮ ಮಾಡಕ್ಕೆ ಹೋಗಬೇಡ. ಮತ್ತೆ ವಿಷಯಕ್ಕೋಸ್ಕರ ನೀ ಏನ ಮಾಡಿದರೂ ಕೂಡ ಅದು ದಾಖಲಾಕೈತಿ ಅಂತ. ಹೌದಲ್ಲ? ವಿಷಯ ಪ್ರಾಪ್ತಿಗೋಸ್ಕರ ನೀ ಕರ್ಮ ಮಾಡಿದೆ ಅಂದ್ರೆ ಅದು ಮುಂದೆ ಆ ಕರ್ಮ ಫಲವನ್ನು ಉಣ್ಣಬೇಕಾಕೈತಿ, ಅದು ಬಿಡೋದಿಲ್ಲ ಅಂತ. ಅದಕ್ಕೆ ಅವರು ಶ್ರವಣವನ್ನು ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಯಾವ ಶ್ರವಣ ಮಾಡು? ನಿನ್ನ ಕುರಿತಾದಂಥ, ದೇಹದ ಕುರಿತಾದಂಥ ಶ್ರವಣ ಸಾಕಷ್ಟು ಮಾಡಿಬಿಟ್ಟವ್ರಿ ನಾವು. ಅದಕ್ಕೆ ಇದು ಗಟ್ಟಿಯಾಗೈತಿ. ಹೌದಲ್ಲ? ಇದಕ್ಕೊಂದು ಹೆಸರು ಇಟ್ಟಿದ್ದು, ಅದಕ್ಕೆ ಇದನ್ನು ಗುರುತಿಸಕ್ಕೆ ಹೆಸರಿಟ್ರೆ ಅದ ನಾನಂತ ತಿಳ್ಕೊಂಡ್ಬಿಟ್ಟೆ. ಹೌದಲ್ಲ? ಅಂಥ ಹೆಸರು ಉಳ್ಳಂಥ ದೇಹಗಳು ಸಾಕಷ್ಟು ಅದಾವ. ಹೌದಲ್ರಿ? ಆ ಹೆಸರ ನಿಂದು 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 ಅಂತ ಗಟ್ಟಿಗೊಳಿಸಿದ್ರೆ ಅದು ಗಟ್ಟಿ ಆಯ್ತು. ಈ ದೇಹನ ನಾನು ನಿಂದು 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 ಅಂತ ಗಟ್ಟಿಗೊಳಿಸಿದ್ರೆ ನಾನು ಇದು ಅಂತ ಗಟ್ಟಿ ಆಯ್ತು. ಇದರಿಂದ ಪಾರಾಗಬೇಕಂದ್ರೆ ಅದಕ್ಕೆ ಇದು ಹೆಂಗೈತಿ ಅಂತ ತಿಳ್ಕೊಂಡು ನೋಡ್ಕೋಬೇಕಾಗೈತಿ. ಇದಕ್ಕೆ ತಿಳ್ಕೊಂಡು ನೋಡ್ಕೋಬೇಕಂದ್ರೆ ಅವಸ್ಥಾತ್ರಯಗಳನ್ನು ಅರಿ ನೀನು ನೋಡ್ಕೋ. ಆತ್ರಯಕ್ಕೆ ಅವಸ್ಥೆಗಳಿಗೆ ಆಧಾರವಾಗಿರೋದು ಯಾವುದೈತಿ ಅದರ ಕುರಿತಾದಂಥ ಶ್ರವಣವನ್ನು ಮಾಡು, ಅದನ್ನು ಮನನ ಮಾಡು, ನಿಧಿಧ್ಯಾಸನ ಮಾಡಿ ಗಟ್ಟಿಗೊಳಿಸ್ಕೊಂಡ ನೀನು ಮುಕ್ತನದಿ. ಯಾಕಂದ್ರೆ ಅವಸ್ಥಾ ಒಳಗೆ ನೀನು ಸಿಗಲಿಕ್ಕಿಲ್ಲ. ಮೂರು ಅವಸ್ಥೆಗಳನ್ನು ನೀನು ಬೇರಿಟ್ಟು ಅರಿತಿ. ಎಚ್ಚರಿಕೆಯನ್ನು ಅರಿತಿ, ಕನಸನ್ನು ಅರಿತಿ, ನಿದ್ರಾ ಅವಸ್ಥೆಯನ್ನು ಅರಿತಿ. ಮೂರು ಅವಸ್ಥೆಯನ್ನು ಅರಿತ ಬೇರೆ ಸಾಕ್ಷಿ ನೀನದಿ. ಆ ಸಾಕ್ಷಿನ ನಾನಂತ ತಿಳಿದು ಗಟ್ಟಿಗೊಳಿಸ್ಕೊಂಡ ಮಾತ್ರ ಬಂಧನ ನಿನಗೆ. ಸಾಕ್ಷಿಗೆ ಬಂಧನ ಇಲ್ರಿ. ವಕೀಲರು ಅದಾರು ಕೇಳ್ರಿ, ಬೇಕಾದ್ರೆ ಸಾಕ್ಷಿಗೆ ಏನಾರ ಜೈಲಿಗೆ ಹಾಕ್ತಾರನ್ರಿ? ಅವ್ನು ಸುಳ್ಳ ಹೇಳಿ ಸತ್ಯನ ಹೇಳ್ರಿ, ಸಾಕ್ಷಿಗೆ ಏನಾರ ಬಂಧನ ಐತನ ಕೇಳ್ರಿ. ಅವ್ರು ಆರೋಪಿಗೆ ಬಂಧನ ಐತಿ, ಸಾಕ್ಷಿ ಅವ ಸತ್ಯನಾರ ಹೇಳಿ ಸುಳ್ಳನ್ನ ಹೇಳ್ರಿ ಅವ್ನು ಬಂಧನ ಇಲ್ಲ. ಹಂಗೆ ಸಾಕ್ಷಿ ಅನ್ನೋದು ಅದಕ್ಕೆ ಬಂಧನ ಆಗಿಲ್ಲ. ಅದು ಯಾವಾಗಲೂ ಇರುವಂಥದ್ದು. ಈ ಸತ್ಯವನ್ನು ಅರತ್ತೆ ಅಂದ್ರೆ ನೀನು ಮುಕ್ತನ ನೀನದಿ ಅಂತ. ನಾ ಸಾಕ್ಷಿ ಅಂತ ನೀ ತಿಳ್ಕೊಂಡೆ ಅಂದ್ರೆ ನೀನು ಬಂಧನ ಇಲ್ಲ. ನೀ ದೇಹ ಅಂತ ತಿಳ್ಕೊಂಡೆ ಅದಕ್ಕೆ ಬಂಧನ ಆಗುತ್ತೆ. ಹೌದಲ್ಲ? ಇದನ್ನು ಶ್ರವಣ ಮಾಡಬೇಕಾಗಿದೆ. ಮಹಾತ್ಮರೆಲ್ಲರೂ ಅವರು
4 5 ವೇಳೆ ಇದನ್ನ ಮಾಡಿದ್ರು ಅವರು ಚಿಂತನೆ. ಹೌದಲ್ಲ, ನಮಗಿವತ್ತು ವೇಳೆನೇ ಇಲ್ಲಲ್ರಿ. ಸಾಕು 24 ತಾಸು ಹಗಲಿದ್ರು ಕೂಡ ನಮಗೆ ಸಾಲೋದಿಲ್ಲ ಇದು. ಹೌದಲ್ರಿ. 6 ತಾಸು ಹಗಲಿನ ನಿದ್ರಿ 6 ತಾಸು ಮಾಡೋಕ್ಕಾಗವಲ್ರಿ. ಹೌದಲ್ರಿ. ಯಾಕೆ ಅಂಥ ಪೂರ್ವಕವಾದಂಥ ವಿಷಯ ವಸ್ತುಗಳನ್ನು ಸಾಕಷ್ಟು ಮಾಡ್ಕೊಂಡ್ಬಿಟ್ಟು ಅದರಿಂದ ಸುಖ ಕೊಡ್ತೈತೆ ಅಂತೇಳಿ ಅದಕ್ಕೆ ನಿದ್ರಾವಸ್ಥೆನೂ ಕೂಡ ಭಂಗ ಮಾಡ್ಕೊಂಡು ಇವತ್ತು ಆವೇಶವನ್ನು ಕಡಿಮೆ ಮಾಡಿಕೊಂಡು ವಿಷಯ ಹಪಪಿ ಒಳಗೆ ದುಃಖವನ್ನು ಅನುಭವಿಸಕತ್ತೇವೆ. ಹೌದಲ್ರಿ. ಹಿಂದಿನೊಳಗೆ ಇನ್ಯಾರು ಆರಾಮಿದ್ರು ಬಿಡ್ರಿಪ್ಪ, ಆರಾಮಿದ್ರು ಅಂತ ನಾವು ಈಗ ಅಂತೇವೆ. ಹೆಂಗೆ ಆರಾಮಿದ್ರು ಅಂತ ನಾವು ತಿಳ್ಕೊಂಡು ನೋಡಿದ್ರೆ ಯಾವ ಬಾಯಿಯ ವಿಷಯ ವಸ್ತುಗಳನ್ನು ಇಷ್ಟೊಂದು ವ್ಯಾಪಕದ ಒಡನಾಟದೊಳಗಿದ್ರವ್ರು ಇದ್ದಿಲ್ಲ. ತಾತ್ಪೂರ್ತಿಕ ಗೆಳತನ ಇತ್ತವ್ರು ಬಿಟ್ಟು ಸರ್ಕೊಂಡು ಬಿಡ್ತಿದ್ರು, ಆರಾಮ್ ನಿದ್ದೆ ಮಾಡ್ತಿದ್ರು. ಹೌದಲ್ರಿ. ನಾವು ಅದ್ರೊಳಗೆ ಸಿಕ್ಕೊಂಡು ಬಿಟ್ಟೆವು. ಸಿಂಬಳದ ಹಣ್ಣು ಹೋಳ್ದಗತ್ತೆ ಒಳ್ಳೆ ಒದ್ದಾಡಿ ದೇಹವನ್ನು ಬಿಟ್ಟು ಹೋಗೋದಾಕೈತಿ. ಅದಕ್ಕೆ ಅವರು ಇದನ್ನು ನೀ ಪಾರಾಗಬೇಕನ್ನುವಂಥ ಉತ್ಕಟ ಇತ್ತಂದ್ರೆ ಶ್ರವಣವನ್ನು ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದರಿಂದ ಮಾತ್ರ ಬಂಧನ ಅಳಿತೈತಿ. ಕರ್ಮದಿಂದ ಬಂತು ಬಂಧನ ಅಳಿಯೋದಿಲ್ಲ. ಕರ್ಮ ಪುನರ್ಜನ್ಮಕ್ಕೆ ಕಾರಣಕ್ಕೈತಿ ಅಂತ. ಅದಕ್ಕೆ ಇಲ್ಲಿ ಯಾವ ಕರ್ಮನೂ ಮಾಡೋಕ್ಕೆ ಹೋಗಬೇಡ. ಮನಸ್ಸು ಮತ್ತು ದೇಹವನ್ನು ಹಿಡ್ಕೊಂಡು ನಾವು ಏನು ಕರ್ಮ ಮಾಡ್ತೇವಲ್ರಿ ಅದೆಲ್ಲವೂ ದಾಖಲಾಕೈತಿ. ಅದು ಪುನರ್ಜನ್ಮಕ್ಕೆ ಕಾರಣಕ್ಕೈತಿ. ಹೌದು. ಅದಕ್ಕೆ ನಾವು ಶ್ರವಣವನ್ನು ಮಾಡಬೇಕು ಅಂತ ಅವ್ರು ಹಲೋ.